ರಿಯಾಜ್ ನದಿಯ ನೀರಿಗೂ ಭಾರತ ಬ್ರೇಕ್ ಹಾಕ್ತಾ ಇದೆ. ಪಾಕಿಸ್ತಾನದಲ್ಲೀಗ ಜೀವ ಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಇತ್ತೀಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾವ ರೀತಿಯಲ್ಲಿ ನದಿಗಳು ಬತ್ತಿ ಹೋಗಿರ್ತಕ್ಕಂಥದ್ದು, ಜೀವ ಜಲಕ್ಕಾಗಿ ಹಾಹಾಕಾರ ಆಗಿರ್ತಕ್ಕಂಥದ್ದು. ಚಿನಾಬ್ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಂಬೆ ಹರಿತಾ ಇದ್ದಂತಹ ನದಿ, ಭಾರತ ಈಗ ನೀರು ನಿಲ್ಲಿಸಿರೋದ್ರಿಂದ ನದಿ ಬತ್ತಾ ಇದೆ. ಇನ್ನೊಂದು ವಾರ 15 ದಿನದಲ್ಲಿ ಪೂರ್ತಿ ನದಿ ಬತ್ತು ಹೋಗಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ. ಅಲ್ಲಿ ಬೇಕಾದಷ್ಟು ನೀರಿನ ಪ್ರಾಜೆಕ್ಟ್ಗಳಿಗೆ ವಿದ್ಯುತ್ ಮತ್ತೆ ಕುಡಿಯೋ ನೀರು ಹಾಗೇನೆ ಬೆಳೆಗಳು ಎಲ್ಲವಕ್ಕೂ ಕೂಡ ಬೇಕಾಗಿದ್ದಂತಹ ಈ ನದಿಯ ನೀರೇನಿದೆ ಇದು ಬತ್ತಾ ಇದೆ. ಯುದ್ಧ ಅನ್ನುವಂಥದ್ದು ಮಿಲಿಟರಿ ಪಡೆಗಳನ್ನು ಉಪಯೋಗಿಸಿ ಆಗಬೇಕಾಗಿಲ್ಲ ವೀಕ್ಷಕರೇ. ಇವತ್ತು ಯುದ್ಧದ ಡೆಫಿನಿಷನ್ ಬಹಳ ಬದಲಾಗಿದೆ. ನರಿಬುದ್ಧಿಯ ಪಾಕ್ಗೆ ಎಷ್ಟು ವರ್ಷಗಳಿಂದ, ಎಷ್ಟು ದಶಕಗಳಿಂದ ಭಾರತವನ್ನ ಕಾಡ್ತಾ ಇರುವಂತಹ ಪಾಕ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ರಿಯಾಜ್ ನದಿಯ ನೀರಿಗೂ ಭಾರತ ಬ್ರೇಕ್ ಹಾಕ್ತಾ ಇದೆ. ಪಾಕಿಸ್ತಾನದಲ್ಲೀಗ ಜೀವ ಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಇತ್ತೀಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾವ ರೀತಿಯಲ್ಲಿ ನದಿಗಳು ಬತ್ತಿ ಹೋಗಿರ್ತಕ್ಕಂಥದ್ದು, ಜೀವ ಜಲಕ್ಕಾಗಿ ಹಾಹಾಕಾರ ಆಗಿರ್ತಕ್ಕಂಥದ್ದು. ಚಿನಾಬ್ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಂಬೆ ಹರಿತಾ ಇದ್ದಂತಹ ನದಿ, ಭಾರತ ಈಗ ನೀರು ನಿಲ್ಲಿಸಿರೋದ್ರಿಂದ ನದಿ ಬತ್ತಾ ಇದೆ. ಇನ್ನೊಂದು ವಾರ 15 ದಿನದಲ್ಲಿ ಪೂರ್ತಿ ನದಿ ಬತ್ತು ಹೋಗಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ. ಅಲ್ಲಿ ಬೇಕಾದಷ್ಟು ನೀರಿನ ಪ್ರಾಜೆಕ್ಟ್ಗಳಿಗೆ ವಿದ್ಯುತ್ ಮತ್ತೆ ಕುಡಿಯೋ ನೀರು ಹಾಗೇನೆ ಬೆಳೆಗಳು ಎಲ್ಲವಕ್ಕೂ ಕೂಡ ಬೇಕಾಗಿದ್ದಂತಹ ಈ ನದಿಯ ನೀರೇನಿದೆ ಇದು ಬತ್ತಾ ಇದೆ. ಯುದ್ಧ ಅನ್ನುವಂಥದ್ದು ಮಿಲಿಟರಿ ಪಡೆಗಳನ್ನು ಉಪಯೋಗಿಸಿ ಆಗಬೇಕಾಗಿಲ್ಲ ವೀಕ್ಷಕರೇ. ಇವತ್ತು ಯುದ್ಧದ ಡೆಫಿನಿಷನ್ ಬಹಳ ಬದಲಾಗಿದೆ. ನರಿಬುದ್ಧಿಯ ಪಾಕ್ಗೆ ಎಷ್ಟು ವರ್ಷಗಳಿಂದ, ಎಷ್ಟು ದಶಕಗಳಿಂದ ಭಾರತವನ್ನ ಕಾಡ್ತಾ ಇರುವಂತಹ ಪಾಕ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ರಿಯಾಜ್ ನದಿಯ ನೀರಿಗೂ ಭಾರತ ಬ್ರೇಕ್ ಹಾಕ್ತಾ ಇದೆ. ಪಾಕಿಸ್ತಾನದಲ್ಲೀಗ ಜೀವ ಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಇತ್ತೀಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾವ ರೀತಿಯಲ್ಲಿ ನದಿಗಳು ಬತ್ತಿ ಹೋಗಿರ್ತಕ್ಕಂಥದ್ದು, ಜೀವ ಜಲಕ್ಕಾಗಿ ಹಾಹಾಕಾರ ಆಗಿರ್ತಕ್ಕಂಥದ್ದು. ಚಿನಾಬ್ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಂಬೆ ಹರಿತಾ ಇದ್ದಂತಹ ನದಿ, ಭಾರತ ಈಗ ನೀರು ನಿಲ್ಲಿಸಿರೋದ್ರಿಂದ ನದಿ ಬತ್ತಾ ಇದೆ. ಇನ್ನೊಂದು ವಾರ 15 ದಿನದಲ್ಲಿ ಪೂರ್ತಿ ನದಿ ಬತ್ತು ಹೋಗಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ. ಅಲ್ಲಿ ಬೇಕಾದಷ್ಟು ನೀರಿನ ಪ್ರಾಜೆಕ್ಟ್ಗಳಿಗೆ ವಿದ್ಯುತ್ ಮತ್ತೆ ಕುಡಿಯೋ ನೀರು ಹಾಗೇನೆ ಬೆಳೆಗಳು ಎಲ್ಲವಕ್ಕೂ ಕೂಡ ಬೇಕಾಗಿದ್ದಂತಹ ಈ ನದಿಯ ನೀರೇನಿದೆ ಇದು ಬತ್ತಾ ಇದೆ. ಯುದ್ಧ ಅನ್ನುವಂಥದ್ದು ಮಿಲಿಟರಿ ಪಡೆಗಳನ್ನು ಉಪಯೋಗಿಸಿ ಆಗಬೇಕಾಗಿಲ್ಲ ವೀಕ್ಷಕರೇ. ಇವತ್ತು ಯುದ್ಧದ ಡೆಫಿನಿಷನ್ ಬಹಳ ಬದಲಾಗಿದೆ. ನರಿಬುದ್ಧಿಯ ಪಾಕ್ಗೆ ಎಷ್ಟು ವರ್ಷಗಳಿಂದ, ಎಷ್ಟು ದಶಕಗಳಿಂದ ಭಾರತವನ್ನ ಕಾಡ್ತಾ ಇರುವಂತಹ ಪಾಕ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ರಿಯಾಜ್ ನದಿಯ ನೀರಿಗೂ ಭಾರತ ಬ್ರೇಕ್ ಹಾಕ್ತಾ ಇದೆ. ಪಾಕಿಸ್ತಾನದಲ್ಲೀಗ ಜೀವ ಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಇತ್ತೀಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾವ ರೀತಿಯಲ್ಲಿ ನದಿಗಳು ಬತ್ತಿ ಹೋಗಿರ್ತಕ್ಕಂಥದ್ದು, ಜೀವ ಜಲಕ್ಕಾಗಿ ಹಾಹಾಕಾರ ಆಗಿರ್ತಕ್ಕಂಥದ್ದು. ಚಿನಾಬ್ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಂಬೆ ಹರಿತಾ ಇದ್ದಂತಹ ನದಿ, ಭಾರತ ಈಗ ನೀರು ನಿಲ್ಲಿಸಿರೋದ್ರಿಂದ ನದಿ ಬತ್ತಾ ಇದೆ. ಇನ್ನೊಂದು ವಾರ 15 ದಿನದಲ್ಲಿ ಪೂರ್ತಿ ನದಿ ಬತ್ತು ಹೋಗಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ. ಅಲ್ಲಿ ಬೇಕಾದಷ್ಟು ನೀರಿನ ಪ್ರಾಜೆಕ್ಟ್ಗಳಿಗೆ ವಿದ್ಯುತ್ ಮತ್ತೆ ಕುಡಿಯೋ ನೀರು ಹಾಗೇನೆ ಬೆಳೆಗಳು ಎಲ್ಲವಕ್ಕೂ ಕೂಡ ಬೇಕಾಗಿದ್ದಂತಹ ಈ ನದಿಯ ನೀರೇನಿದೆ ಇದು ಬತ್ತಾ ಇದೆ. ಯುದ್ಧ ಅನ್ನುವಂಥದ್ದು ಮಿಲಿಟರಿ ಪಡೆಗಳನ್ನು ಉಪಯೋಗಿಸಿ ಆಗಬೇಕಾಗಿಲ್ಲ ವೀಕ್ಷಕರೇ. ಇವತ್ತು ಯುದ್ಧದ ಡೆಫಿನಿಷನ್ ಬಹಳ ಬದಲಾಗಿದೆ. ನರಿಬುದ್ಧಿಯ ಪಾಕ್ಗೆ ಎಷ್ಟು ವರ್ಷಗಳಿಂದ, ಎಷ್ಟು ದಶಕಗಳಿಂದ ಭಾರತವನ್ನ ಕಾಡ್ತಾ ಇರುವಂತಹ ಪಾಕ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ರಿಯಾಜ್ ನದಿಯ ನೀರಿಗೂ ಭಾರತ ಬ್ರೇಕ್ ಹಾಕ್ತಾ ಇದೆ. ಪಾಕಿಸ್ತಾನದಲ್ಲೀಗ ಜೀವ ಜಲಕ್ಕೆ ಹಾಹಾಕಾರ ಉಂಟಾಗಿದೆ.
ಇತ್ತೀಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾವ ರೀತಿಯಲ್ಲಿ ನದಿಗಳು ಬತ್ತಿ ಹೋಗಿರ್ತಕ್ಕಂಥದ್ದು, ಜೀವ ಜಲಕ್ಕಾಗಿ ಹಾಹಾಕಾರ ಆಗಿರ್ತಕ್ಕಂಥದ್ದು. ಚಿನಾಬ್ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಂಬೆ ಹರಿತಾ ಇದ್ದಂತಹ ನದಿ, ಭಾರತ ಈಗ ನೀರು ನಿಲ್ಲಿಸಿರೋದ್ರಿಂದ ನದಿ ಬತ್ತಾ ಇದೆ. ಇನ್ನೊಂದು ವಾರ 15 ದಿನದಲ್ಲಿ ಪೂರ್ತಿ ನದಿ ಬತ್ತು ಹೋಗಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ. ಅಲ್ಲಿ ಬೇಕಾದಷ್ಟು ನೀರಿನ ಪ್ರಾಜೆಕ್ಟ್ಗಳಿಗೆ ವಿದ್ಯುತ್ ಮತ್ತೆ ಕುಡಿಯೋ ನೀರು ಹಾಗೇನೆ ಬೆಳೆಗಳು ಎಲ್ಲವಕ್ಕೂ ಕೂಡ ಬೇಕಾಗಿದ್ದಂತಹ ಈ ನದಿಯ ನೀರೇನಿದೆ ಇದು ಬತ್ತಾ ಇದೆ. ಯುದ್ಧ ಅನ್ನುವಂಥದ್ದು ಮಿಲಿಟರಿ ಪಡೆಗಳನ್ನು ಉಪಯೋಗಿಸಿ ಆಗಬೇಕಾಗಿಲ್ಲ ವೀಕ್ಷಕರೇ. ಇವತ್ತು ಯುದ್ಧದ ಡೆಫಿನಿಷನ್ ಬಹಳ ಬದಲಾಗಿದೆ. ನರಿಬುದ್ಧಿಯ ಪಾಕ್ಗೆ ಎಷ್ಟು ವರ್ಷಗಳಿಂದ, ಎಷ್ಟು ದಶಕಗಳಿಂದ ಭಾರತವನ್ನ ಕಾಡ್ತಾ ಇರುವಂತಹ ಪಾಕ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ರಿಯಾಜ್ ನದಿಯ ನೀರಿಗೂ ಭಾರತ ಬ್ರೇಕ್ ಹಾಕ್ತಾ ಇದೆ. ಪಾಕಿಸ್ತಾನದಲ್ಲೀಗ ಜೀವ ಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಇತ್ತೀಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾವ ರೀತಿಯಲ್ಲಿ ನದಿಗಳು ಬತ್ತಿ ಹೋಗಿರ್ತಕ್ಕಂಥದ್ದು, ಜೀವ ಜಲಕ್ಕಾಗಿ ಹಾಹಾಕಾರ ಆಗಿರ್ತಕ್ಕಂಥದ್ದು. ಚಿನಾಬ್ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಂಬೆ ಹರಿತಾ ಇದ್ದಂತಹ ನದಿ, ಭಾರತ ಈಗ ನೀರು ನಿಲ್ಲಿಸಿರೋದ್ರಿಂದ ನದಿ ಬತ್ತಾ ಇದೆ. ಇನ್ನೊಂದು ವಾರ 15 ದಿನದಲ್ಲಿ ಪೂರ್ತಿ ನದಿ ಬತ್ತು ಹೋಗಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ. ಅಲ್ಲಿ ಬೇಕಾದಷ್ಟು ನೀರಿನ ಪ್ರಾಜೆಕ್ಟ್ಗಳಿಗೆ ವಿದ್ಯುತ್ ಮತ್ತೆ ಕುಡಿಯೋ ನೀರು ಹಾಗೇನೆ ಬೆಳೆಗಳು ಎಲ್ಲವಕ್ಕೂ ಕೂಡ ಬೇಕಾಗಿದ್ದಂತಹ ಈ ನದಿಯ ನೀರೇನಿದೆ ಇದು ಬತ್ತಾ ಇದೆ. ಯುದ್ಧ ಅನ್ನುವಂಥದ್ದು ಮಿಲಿಟರಿ ಪಡೆಗಳನ್ನು ಉಪಯೋಗಿಸಿ ಆಗಬೇಕಾಗಿಲ್ಲ ವೀಕ್ಷಕರೇ. ಇವತ್ತು ಯುದ್ಧದ ಡೆಫಿನಿಷನ್ ಬಹಳ ಬದಲಾಗಿದೆ. ನರಿಬುದ್ಧಿಯ ಪಾಕ್ಗೆ ಎಷ್ಟು ವರ್ಷಗಳಿಂದ, ಎಷ್ಟು ದಶಕಗಳಿಂದ ಭಾರತವನ್ನ ಕಾಡ್ತಾ ಇರುವಂತಹ ಪಾಕ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ರಿಯಾಜ್ ನದಿಯ ನೀರಿಗೂ ಭಾರತ ಬ್ರೇಕ್ ಹಾಕ್ತಾ ಇದೆ. ಪಾಕಿಸ್ತಾನದಲ್ಲೀಗ ಜೀವ ಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಇತ್ತೀಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾವ ರೀತಿಯಲ್ಲಿ ನದಿಗಳು ಬತ್ತಿ ಹೋಗಿರ್ತಕ್ಕಂಥದ್ದು, ಜೀವ ಜಲಕ್ಕಾಗಿ ಹಾಹಾಕಾರ ಆಗಿರ್ತಕ್ಕಂಥದ್ದು. ಚಿನಾಬ್ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಂಬೆ ಹರಿತಾ ಇದ್ದಂತಹ ನದಿ, ಭಾರತ ಈಗ ನೀರು ನಿಲ್ಲಿಸಿರೋದ್ರಿಂದ ನದಿ ಬತ್ತಾ ಇದೆ. ಇನ್ನೊಂದು ವಾರ 15 ದಿನದಲ್ಲಿ ಪೂರ್ತಿ ನದಿ ಬತ್ತು ಹೋಗಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ. ಅಲ್ಲಿ ಬೇಕಾದಷ್ಟು ನೀರಿನ ಪ್ರಾಜೆಕ್ಟ್ಗಳಿಗೆ ವಿದ್ಯುತ್ ಮತ್ತೆ ಕುಡಿಯೋ ನೀರು ಹಾಗೇನೆ ಬೆಳೆಗಳು ಎಲ್ಲವಕ್ಕೂ ಕೂಡ ಬೇಕಾಗಿದ್ದಂತಹ ಈ ನದಿಯ ನೀರೇನಿದೆ ಇದು ಬತ್ತಾ ಇದೆ. ಯುದ್ಧ ಅನ್ನುವಂಥದ್ದು ಮಿಲಿಟರಿ ಪಡೆಗಳನ್ನು ಉಪಯೋಗಿಸಿ ಆಗಬೇಕಾಗಿಲ್ಲ ವೀಕ್ಷಕರೇ. ಇವತ್ತು ಯುದ್ಧದ ಡೆಫಿನಿಷನ್ ಬಹಳ ಬದಲಾಗಿದೆ. ನರಿಬುದ್ಧಿಯ ಪಾಕ್ಗೆ ಎಷ್ಟು ವರ್ಷಗಳಿಂದ, ಎಷ್ಟು ದಶಕಗಳಿಂದ ಭಾರತವನ್ನ ಕಾಡ್ತಾ ಇರುವಂತಹ ಪಾಕ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ರಿಯಾಜ್ ನದಿಯ ನೀರಿಗೂ ಭಾರತ ಬ್ರೇಕ್ ಹಾಕ್ತಾ ಇದೆ. ಪಾಕಿಸ್ತಾನದಲ್ಲೀಗ ಜೀವ ಜಲಕ್ಕೆ ಹಾಹಾಕಾರ ಉಂಟಾಗಿದೆ. ಇತ್ತೀಚಿನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನದಲ್ಲಿ ಯಾವ ರೀತಿಯಲ್ಲಿ ನದಿಗಳು ಬತ್ತಿ ಹೋಗಿರ್ತಕ್ಕಂಥದ್ದು, ಜೀವ ಜಲಕ್ಕಾಗಿ ಹಾಹಾಕಾರ ಆಗಿರ್ತಕ್ಕಂಥದ್ದು. ಚಿನಾಬ್ ನದಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಂಬೆ ಹರಿತಾ ಇದ್ದಂತಹ ನದಿ, ಭಾರತ ಈಗ ನೀರು ನಿಲ್ಲಿಸಿರೋದ್ರಿಂದ ನದಿ ಬತ್ತಾ ಇದೆ. ಇನ್ನೊಂದು ವಾರ 15 ದಿನದಲ್ಲಿ ಪೂರ್ತಿ ನದಿ ಬತ್ತು ಹೋಗಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ. ಅಲ್ಲಿ ಬೇಕಾದಷ್ಟು ನೀರಿನ ಪ್ರಾಜೆಕ್ಟ್ಗಳಿಗೆ ವಿದ್ಯುತ್ ಮತ್ತೆ ಕುಡಿಯೋ ನೀರು ಹಾಗೇನೆ ಬೆಳೆಗಳು ಎಲ್ಲವಕ್ಕೂ ಕೂಡ ಬೇಕಾಗಿದ್ದಂತಹ ಈ ನದಿಯ ನೀರೇನಿದೆ ಇದು ಬತ್ತಾ ಇದೆ. ಯುದ್ಧ ಅನ್ನುವಂಥದ್ದು ಮಿಲಿಟರಿ ಪಡೆಗಳನ್ನು ಉಪಯೋಗಿಸಿ ಆಗಬೇಕಾಗಿಲ್ಲ ವೀಕ್ಷಕರೇ. ಇವತ್ತು ಯುದ್ಧದ ಡೆಫಿನಿಷನ್ ಬಹಳ ಬದಲಾಗಿದೆ. ನರಿಬುದ್ಧಿಯ ಪಾಕ್ಗೆ ಎಷ್ಟು ವರ್ಷಗಳಿಂದ, ಎಷ್ಟು ದಶಕಗಳಿಂದ ಭಾರತವನ್ನ ಕಾಡ್ತಾ ಇರುವಂತಹ ಪಾಕ್ಗೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಭಾರತ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ.